ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಸ್ವಲ್ಪ ಸ್ಯಾರಿಗಳಿಗೆ ಕುಚ್ಚನ್ನ ಕಟ್ಟಿದ್ದೆ, ಯಾವ ರೀತಿ ಕಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು. ಇದು ಬಂದು 350 ರೇಂಜಲ್ಲಿ ಸ್ಯಾರಿ ಕುಚ್ಚನ್ನ ಬರುತ್ತೆ. ತುಂಬಾ ಚೆನ್ನಾಗಿದೆ, ತುಂಬ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು, ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಇವರು ನನ್ನ ಹತ್ರನೇ ಸ್ಯಾರಿ ಬೈ ಮಾಡಿದ್ದು. ಇದು ಬ್ಲೌಸ್ನ ಅವರು ಹೊರಗಡೆ ಸ್ಟಿಚ್ ಮಾಡಿಸ್ಕೊಂಡಿದ್ರು, ಸ್ಯಾರಿ ಕುಚ್ಚನ್ನ ಕಟ್ಟಲಿಕ್ಕೆ ಮಾತ್ರ ನನ್ನ ಹತ್ರನೇ ಕೊಟ್ಟಿದ್ದು. ಇದು ಕೂಡ 350 ರೇಂಜಲ್ಲೇ ಇತ್ತು ಸ್ಯಾರಿ ಕುಚ್ಚು, ತುಂಬಾ ಚೆನ್ನಾಗಿ ಬಂತು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ 350 ರೇಂಜಲ್ಲೇ ಸ್ಯಾರಿನ ಕಟ್ಟಿದ್ದು, ತುಂಬಾ ಚೆನ್ನಾಗಿ ಬಂದಿದೆ. ಸ್ಯಾರಿ ಕಾಂಬಿನೇಷನ್ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಡಿಪೆಂಡು. ಇದು ಕೂಡ ಕಟ್ಟಿ ಮುಗಿಸಿ ಕಸ್ಟಮರಿಗೆ ಕೊಟ್ಟ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಸ್ಯಾರಿ ನನಗೆ ಗೊತ್ತಿರೋ ಕಸ್ಟಮರ್ದೇ, ಇದು ಸ್ಯಾರಿ ನಮಗೆ ಗೊತ್ತಿರೋದೆ. ಇವರು ಕೂಡ ನಿನ್ನೆ ನನಗೆ ಸ್ಯಾರಿನ ಕೊಟ್ಟಿದ್ರು ಸ್ಟಿಚ್ ಮಾಡಿ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ಸ್ವಲ್ಪ ಲೇಸ್ ಏನಾದರೂ ಹಾಕಿ ಅಂತ ಹೇಳಿದ್ರು, ಡಿಸೈನ್ ಏನು ಬೇಡ ಅಂತ ಹೇಳಿದ್ರು. ನಾನು ಈ ರೀತಿಯಾಗಿ ಒಂದು ಶೇಪ್ನ ಇಟ್ಬಿಟ್ಟು ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇವ್ರು ಬಫ್ ಎಲ್ಲ ಏನು ಬೇಡ, ಸಿಂಪಲ್ ಆಗಿರಲಿ ಅಂತ ಹೇಳಿದ್ರು. ಇದು ಕೂಡ ರೆಡಿಯಾಗಿದೆ. ಎಲ್ಲ ಸ್ಟಿಚ್ ಮಾಡಿಬಿಟ್ಟು ಮತ್ತು ಸ್ಯಾರಿ ಎಲ್ಲ ರೆಡಿ ಮಾಡಿ ಸ್ವಲ್ಪ ಸ್ಯಾರೀಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು. 1 ಬೈ 1 ತೋರಿಸ್ತಾ ಹೋಗ್ತೀನಿ. ಇನ್ನು ಸ್ಯಾರಿ ಪಿಕೋ ಫಾಲ್ ಎಲ್ಲ ಆಗಿದೆ, ಸೈಡೆಲ್ಲ ಸ್ಟಿಚ್ ಮಾಡಿಟ್ಟಿದ್ದೀನಿ. ಇದು ಒಂದು ಬ್ಲೌಸು, ಇದು ಒಂದು ಬ್ಲೌಸು. ಇದು ಜಸ್ಟ್ ಇವಾಗ ಸ್ಟಿಚ್ ಮಾಡಿದ್ದು ಬ್ಲೌಸ್. ಇದು ಡಿಸೈನ್ ಯಾವುದೇ ರೀತಿ ಏನು ಇಟ್ಟಿಲ್ಲ ನಾನು, ಜಸ್ಟ್ ಯು ಶೇಪಿಗೆ ಸ್ಟಿಚ್ನ ಮಾಡಿಬಿಟ್ಟು ಜಸ್ಟ್ ಇದೊಂದು ಟಝಲ್ನ ಹಾಕಿದ್ದೀನಿ. ಈ ಸ್ಯಾರಿ ಫ್ಯಾಬ್ರಿಕಲ್ಲೇ ಮಾಡಬೇಕಾಗಿತ್ತು, ಆದರೆ ಸ್ಯಾರಿ ಫ್ಯಾಬ್ರಿಕಲ್ಲಿ ಅಷ್ಟು ನೀಟಾಗಿ ಫಿನಿಶಿಂಗಾಗಿ ಬರೋಲ್ಲ ಅಂತ ಅಂದ್ಬಿಟ್ಟು ನಾನು ಡೋರಿನ ಎಕ್ಸ್ಟ್ರಾ ಗೋಲ್ಡ್ ಕಲರ್ ಕ್ಲಾತಲ್ಲಿ ಮಾಡಿದ್ದೀನಿ. ಇನ್ನು ಸ್ವಲ್ಪ ಐ ಬಫ್ ಥರ ಬಫ್ನ ಇಟ್ಟಿದ್ದೀನಿ ಸ್ವಲ್ಪ ಇದಕ್ಕೆ. ಇನ್ನು ಇದು ಒಂದು ಯಾವ ಸ್ಯಾರಿಗೆ ಬೇಕಾದರೂ ಈ ಥರ ಬ್ಲೌಸ್ನ ಪೇರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ರೆಡಿಮೇಡ್ ಬ್ಲೌಸು, ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಇದು ಒಂದು ರೆಡಿಮೇಡ್ ಬ್ಲೌಸು. ಇದನ್ನು ನನ್ನ ತಂಗಿಗೆ ತೊಗೊಂಡಿದ್ದು ನಾನು. ಅವಳಿಗೆ ಸ್ಯಾರಿಗೆ ಮ್ಯಾಚ್ ಮಾಡಲಿಕ್ಕೆ, ಸ್ಟಿಚ್ ಮಾಡಲಿಕ್ಕೆ ಅಷ್ಟೇನು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಥರ ಪೇರ್ ಮಾಡಿದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಸ್ಯಾರಿ, ಇದು ಹಳೆ ಕಾಲದ ಸ್ಯಾರಿ ಇದೆ, ಆ ಥರ ಟೈಪಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಇದರಲ್ಲಿ ನಾನು ಯಾವುದೇ ರೀತಿ ಬ್ಲೌಸ್ನ ಸಹ ಸ್ಟಿಚ್ ಮಾಡ್ತಾಯಿಲ್ಲ, ಯಾಕಂದರೆ ಆ ಸ್ಯಾರಿನಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ರೆ ಸ್ಯಾರಿ ಸ್ವಲ್ಪ ತುಂಡ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವುದು ಬ್ಲೌಸ್ ಬೇಕಾದ್ರೂ ಪೇರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಸ್ಯಾರಿಗೆ ಈ ಬ್ಲೌಸ್ನ ಪೇರ್ ಮಾಡಲಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾವ ಥರ ಬೇಕಾದ್ರೂ ಪೇರ್ ಮಾಡ್ಬೋದು, ತೋರಿಸ್ತೀನಿ. ಒಂದೇ ಬ್ಲೌಸ್ನ ಎಷ್ಟು ಸ್ಯಾರಿಗೆ ಪೇರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಸ್ಯಾರಿ, ಇದು ತುಂಬಾ ಚೆನ್ನಾಗಿದೆ. ಇದು ಲೆಹೆಂಗಾ ಎಲ್ಲ ಸ್ಟಿಚ್ ಮಾಡ್ಕೊತಾರಲ್ಲ, ಆಲ್ಮೋಸ್ಟ್ ಆ ಥರ ಸ್ಯಾರಿ ಇದು. ಲೆಹೆಂಗಾ ಕೂಡ ಸ್ಟಿಚ್ ಮಾಡ್ಕೋಬೋದು ಇದರಲ್ಲಿ. ಇದ್ರ ಬ್ಲೌಸ್ ಕೂಡ ಇಲ್ಲೇ ಇದೆ, ಇದನ್ನು ಕೂಡ ತೆಗ್ದಿಟ್ಟಿದ್ದೀನಿ. ಇನ್ನು ಇದಕ್ಕೆ ಲೈನಿಂಗ್ನ ತರಿಸ್ಬೇಕು. ಆಲ್ಮೋಸ್ಟ್ ಆಲ್ರೆಡಿ ಸ್ವಲ್ಪ ಕೊಟ್ಟಿದ್ದೀನಿ, ಅವ್ರು ಇನ್ನೂ ಲೈನಿಂಗ್ ತಂದಿಲ್ಲ, ಅದ್ರ ಜೊತೆ ಇನ್ನೂ ಇದನ್ನು ತರಿಸ್ಬೇಕು. ನೆಕ್ಸ್ಟ್ ಇನ್ನು ಈ ಸ್ಯಾರಿಗೆ ಈ ಬ್ಲೌಸು ಸೇಮ್ ಬ್ಲೌಸ್ ಬಂದಿದೆ. ಇನ್ನು ಇದಕ್ಕೂ ಕೂಡ ಲೈನಿಂಗ್ ತರಿಸ್ಬೇಕು ನೋಡಿ. ಇದು ಒಂದು ಕೂಡ ಪೀಕೋ ಫಾಲ್ ಆಗಿ ರೆಡಿಯಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಸ್ಯಾರಿ, ಇದು ಕೂಡ ಪ್ಯೂರ್ ಕಾಟನ್ ಸ್ಯಾರಿ, ತುಂಬಾ ಚೆನ್ನಾಗಿರುತ್ತೆ. ಈ ವೆದರಿಗಂತೂ ಈ ಬೇಸಿಗೆನಲ್ಲಿ ಕಾಟನ್ ಸ್ಯಾರಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೂ ಕೂಡ ಇದೇ ಗ್ರೀನ್ ಬ್ಲೌಸ್ನ ಕೂಡ ಪೇರ್ ಮಾಡ್ಬೋದು, ಯಾಕಂದರೆ ನಿಮ್ಗೆ ಆಲ್ರೆಡಿ ಆ ವಿಡಿಯೋದಲ್ಲಿ ನೋಡ್ತಾ ಇರೋ ಥರನೇ ನೋಡಿ, ಇಲ್ಲಿ ಗ್ರೀನ್ ಎಲ್ಲ ಇದೆ, ಅದರಿಂದ ಇದು ಮ್ಯಾಚ್ ಆಗುತ್ತೆ, ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಲೌಸ್ನ ಇದಕ್ಕೆ ಸ್ಟಿಚ್ ಮಾಡಿದ್ದೀನಿ. ಯಾವುದಕ್ಕೆ ಬೇಕಾದ್ರೂ ಉಟ್ಕೋಬೋದು. ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಎಷ್ಟು ಸ್ಯಾರಿಗಳು ಉಡ್ಬೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಆಗಿರುತ್ತೆ ನೋಡಿ. ಇದು ಕೂಡ ರೆಡಿಯಾಗಿದೆ ಪಿಕೋ ಫಾಲಾಗಿ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಗ್ರೀನ್ ಕಲರ್ ಸ್ಯಾರಿ ನೋಡಿ, ಇದೊಂದು ಗ್ರೀನ್ ಕಲರ್ ಸ್ಯಾರಿ. ಇದೊಂದು ತುಂಬಾ ಚೆನ್ನಾಗಿದೆ, ನನ್ನ ಕ್ವಾಲಿಟಿ ವೈಸ್ ತುಂಬಾ ಇಷ್ಟ ಆಯಿತು ಸ್ಯಾರಿ. ಈ ಸತಿ ಯಾಕಪ್ಪ ಇಷ್ಟೊಂದು ಕಾಟನ್ ಸ್ಯಾರಿ ತೊಗೊಂಬಂದಿದ್ದೀವಿ ಅಂತಂದರೆ, ಇವಾಗಿನ ವೆದರಿಗೆ ಬಾರ್ಡ್ರ್ ಸ್ಯಾರಿಗಳೆಲ್ಲ ಉಟ್ಕೊಂಡು ಕೆಲಸಗಳು ಮಾಡೋದಕ್ಕೆ ಒಂದು ಪ್ರಾಬ್ಲಮ್, ಮತ್ತು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಬಾರ್ಡ್ರ್ ಸ್ಯಾರಿಗಳು. ಇದಂತೂ ಕಂಫರ್ಟಬಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಈ ವೆದರಿಗೆ ಅಂತ ಹೇಳ್ಬಿಟ್ಟು ಈ ಥರ ಸ್ಯಾರಿನ ತೊಗೊಬಂದಿರೋದು. ಈ ಸ್ಯಾರಿ ಫುಲ್ ಗ್ರೀನ್ ಸ್ಯಾರಿ ಇದೆ, ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿ ನೋಡಿ. ಇದಕ್ಕೆ ರನ್ನಿಂಗ್ ಬ್ಲೌಸ್ ಬಂದಿದೆ, ಅದರಿಂದ ಈ ಬ್ಲೌಸ್ನ ನಾನು ಕಟ್ ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ಇದರಲ್ಲಿ ಬ್ಲೌಸ್ನ ಈ ಕಲರಲ್ಲಿ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆ ನೀವು ನೋಡ್ತಾ ಇರ್ಬೋದು, ಈ ಸ್ಯಾರಿಗೆ ಇದೇ ಬ್ಲೌಸ್ ಕೂಡ ಮ್ಯಾಚ್ ಆಗುತ್ತೆ. ಅಲ್ಲಿಗೆ ಆಲ್ಮೋಸ್ಟ್ ಎಷ್ಟು ಸ್ಯಾರಿಗೆ ಎಷ್ಟು ಬ್ಲೌಸ್ ಆಯಿತು, 3 ಸ್ಯಾರಿಗೆ ಇದೇ ಬ್ಲೌಸ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಇದು ಸ್ಯಾರಿ, ಇದು ಕೂಡ ಪೀಕೋ ಫಾಲ್ 2 ಆಗಿದೆ. ಈ ಸ್ಯಾರಿಗೆ ಬಂದ್ಬಿಟ್ಟು ಈ ಬ್ಲೌಸ್ನ ಪೇರ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ತೆಗ್ದಿಟ್ಟಿದ್ದೀನಿ. ಇದು ನನ್ನ ತಂಗಿಗೆ, ಅವಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಅವಳನ್ನ ಕೇಳಲಿಲ್ಲ ನಾನು. ಅವಳಿಗೆ ಈ ಬ್ಲೌಸಿಗೆ ಈ ಸ್ಯಾರಿ ಮ್ಯಾಚ್ ಆಗುತ್ತೆ, ಸ್ವಲ್ಪ ಗ್ರ್ಯಾಂಡಾಗೆ ಕಾಣುತ್ತೆ. ಸ್ಯಾರಿ ಸಿಂಪಲ್ ಆಗಿದ್ರು ಈ ಬ್ಲೌಸ್ನ ಪೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ರನ್ನಿಂಗೇ ಬಂದಿತ್ತು. ಬ್ಲೌಸ್ ರನ್ನಿಂಗೇ ಬಂದಿರೋದ್ರಿಂದ ನಾನು ಯಾವುದೇ ರೀತಿಯಾಗಿ ಆ ಡಿಸೈನ್ ಇಟ್ಟು ಬ್ಲೌಸ್ ಏನೋ ಕಟ್ ಮಾಡಿ ಹೊಲಿಲಿಲ್ಲ, ಯಾಕಂದರೆ ಇದೇ ಬ್ಲೌಸ್ ಇದೆಯಲ್ಲ, ಇದೇ ತುಂಬ ಗ್ರ್ಯಾಂಡಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಹಾಗೆ ಇಟ್ಟಿದ್ದೀನಿ. ಇದು ಕೂಡ ಒಂದು ಪೇರ್ ರೆಡಿಯಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಲಾಸ್ಟ್ ಸ್ಯಾರಿ,
ಇದು ಕೂಡ ಪೀಕೋ ಫಾಲೆಲ್ಲ ಆಗಿ ರೆಡಿ ಆಗಿದೆ. ಇದಕ್ಕೂ ಕೂಡ ಇನ್ನೂ ಬ್ಲೌಸ್ನ ಸ್ಟಿಚ್ ಮಾಡಬೇಕು. ಇದ್ರ ಬ್ಲೌಸು ಇದು ಆರೆಂಜ್ ವಿತ್ ಪರ್ಪಲಲ್ಲಿ, ಇದು ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ. ಇದಕ್ಕೂ ಕೂಡ ಲೈನಿಂಗ್ನ ತರಬೇಕು ನಾನು. ಇದು ಕೂಡ ಪೀಕೋ ಫಾಲ್ ಆಗಿ ರೆಡಿಯಾಗಿದೆ. ಆಲ್ಮೋಸ್ಟ್ ಇದು ಒಂದು ಬ್ಲೌಸ್ನ ನಾವು 4ರಿಂದ 5 ಸಾರಿಗೆ ಉಡ್ಬೋದು. ಇಲ್ಲಿರೋ ಇಲ್ಲಿರೋ ಸ್ಯಾರಿಗಳಿಗೆ ಒಂದು 4ರಿಂದ 5 ಬ್ಲೌಸ್ 5 ಸ್ಯಾರಿಗಳಿಗೆ ಒಂದೇ ಬ್ಲೌಸ್ನ ಪೇರ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಐ ಬಫ್ನ ಇಟ್ಬಿಟ್ಟು ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇದನ್ನು ವೇರ್ ಮಾಡಿ ನೋಡಿ ಅವ್ರಿಗೆ ಯಾವ ರೀತಿ ಕಂಫರ್ಟಬಲ್, ಇದು ಅಮ್ಮಂದೇ ಸ್ಯಾರೀಸು, ಅಮ್ಮಂಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೆ ಅಂತ ನೋಡಿಕೊಂಡು ಆಮೇಲೆ ಸ್ವಲ್ಪ ಏನಾದರೂ ಚೇಂಜಸ್ ಇದ್ದರೆ ಬ್ಲೌಸಲ್ಲಿ ಚೇಂಜಸ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ಇದನ್ನು ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಇದು 2 ಸ್ಯಾರಿ ಇದೆ. ಇದು 2 ಸ್ಯಾರಿದು ಬ್ಲೌಸ್ ಇದೆ. ಇದಕ್ಕೆ ಇನ್ನೂ ನಾನು ಪೀಕೋ ಫಾಲೆಲ್ಲ ಆಗಿದೆಯಲ್ಲ, ಇದ್ರಲ್ಲಿ ತೋರಿಸಿದ್ನಲ್ಲ, ಇದಕ್ಕೆ ಬ್ಲೌಸ್ಗೆ ಲೈನಿಂಗ್ ಕೂಡ ತರಿಸಿ ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಒಂದು ಸ್ಯಾರಿದಲ್ಲ ಇದು ಬ್ಲೌಸು, ಇದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾನು, ನನಗೆ ಬೇಕಂತ ಹೇಳ್ಬಿಟ್ಟು. ಇದು ನನ್ನ ಬ್ಲೌಸ್ ಪೀಸು, ತುಂಬಾ ಚೆನ್ನಾಗಿದೆ ಬ್ಲೌಸ್ ಪೀಸ್ ಕೂಡ. ಇದಕ್ಕೂ ಕೂಡ ಲೈನಿಂಗ್ನ ತರಿಸಿದ್ದೀನಿ ನಾನು. ಇದಕ್ಕೂ ಕೂಡ ಬೋಟ್ ನೆಕ್ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂದರೆ ಸ್ಟಿಚ್ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇವೆರಡು ಒಟ್ಟಿಗೆ ತೊಗೊಂಬಂದಿದ್ದೀನಿ ನಾನು. ಇದು ನಾನೇ ತೊಗೊಂಡೆ, ಇದು ಅಮ್ಮಂಗೆ ತೊಗೊಂಡೆ. ಅದೇ ನನಗೆ ಇದಕ್ಕಿಂತ ಇದು ತುಂಬಾ ಇಷ್ಟ ಆಯಿತು. ಆದರೆ ಅಮ್ಮಂಗೆ ಇದು ಇಷ್ಟ ಆಯಿತು ಅಂದರು. ಸರಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಅದನ್ನು ಸ್ಟಿಚ್ ಮಾಡಿದೆ. ಇದು ನನಗೆ ಸ್ಟಿಚ್ ಮಾಡಿದ್ದೀನಿ. ಇದು ಲೈನಿಂಗು ಕೂಡ ತಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆದರೆ ಇವತ್ತು ಕಟಿಂಗ್ ಮಾಡಿ ಹೊಲಿತೀನಿ. ಈ ವಿಡಿಯೋ ಜೊತೆ ಜಾಯಿನ್ ಮಾಡ್ತೀನಿ. ಆಗಿಲ್ಲ ಅಂದರೆ ಇನ್ನೂ ತುಂಬಾ ಇದೆ, ನನ್ನ ವಿಡಿಯೋಗಳೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅಟ್ಯಾಚ್ ಮಾಡ್ತೀನಿ. ಹಾಗಿದ್ರೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ತುಂಬಾ ಇದೆ ವಿಡಿಯೋಸು ತೋರಿಸೋದು ನಿಮಗೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿರೋದು. ಈ ವಿಡಿಯೋ ಪೂರ್ತಿ ಬರೀ ಬ್ಲೌಸಿಂದ ಆಗಿರುತ್ತೆ. ನೆಕ್ಸ್ಟ್ ಡೇ ಬಂದುಬಿಟ್ಟು ಇನ್ನೂ ಒಂದು ಸ್ವಲ್ಪ ಸ್ಯಾರೀಸ್ ಕುಚ್ಚನ ಇತ್ತು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ಕೂಡ 350 ಚಾರ್ಜ್ ನಾನು ಮಾಡ್ತೀನಿ. ಯಾಕಂದರೆ ಇದು ಕೂಡ ತುಂಬಾ ಆ ಮಣಿನ ಬೀಡ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇದು ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಸ್ಯಾರಿ ಕುಚ್ಚು, ಇದು ಬ್ರೈಡಲ್ ಸ್ಯಾರಿ ಕುಚ್ಚು, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ನೋಡಿಬಿಟ್ಟು ಬೇಕಾದ್ರೆ ಫೋಟೋಸ್ ಏನಾದರೂ ತಕ್ಕೊಂಡು ಸ್ಯಾರಿ ಕುಚ್ಚನ್ನ ಕಟ್ಟಿಸ್ಕೋಬೋದು ನಿಮ್ಮ ಮನೆ ಹತ್ರ ನಿಯರ್ ಬೈ ಇರೋ ಕಡೆ. ನೆಕ್ಸ್ಟ್ ಬಂದುಬಿಟ್ಟು ಇದೇ ರೀತಿ ಬೇರೆ ಕಾಂಬಿನೇಷನಲ್ಲಿ ಬೇರೆ ಸ್ಯಾರಿ ಇದು ಕೂಡ ತುಂಬಾ ಚೆನ್ನಾಗಿದೆ. ಕುಚ್ಚು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಒಂದು 800 ರೇಂಜಲ್ಲಿ ಸ್ಯಾರಿ ಕುಚ್ಚನ್ನ ಬರುತ್ತೆ. ನಿಮ್ಮ ಏರಿಯಾಗಳ ಮೇಲೆ ಡಿಪೆಂಡು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದು ಕೂಡ ಮುಗಿಸಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಬ್ಲೌಸ್ನ ಸ್ಟಿಚ್ ಮಾಡಲಿಕ್ಕೆ ಕಸ್ಟಮರ್ ಕೊಟ್ಟಿದ್ರು. ಇದು ಸೆಕೆಂಡ್ ಟೈಮ್ ನನಗೆ ಕೊಟ್ಟಿರೋದು. ಇವ್ರಿಗೂ ಕೂಡ ಬ್ಲೌಸ್ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದೇ ರೀತಿಯಾಗಿ ಒಂದು ಸ್ಯಾರಿನ ಕುಚ್ಚನ್ನ ಕಟ್ಟಲಿಕ್ಕೆ ಕೂಡ ಕೊಟ್ಟಿದ್ರು. ಇದೇ ಸ್ಯಾರಿಗೆ ಬ್ಲೌಸ್ ಮತ್ತು ಸ್ಯಾರಿ ಕುಚ್ಚು ಕಟ್ಟಲಿಕ್ಕೆ ಹೇಳಿದರು. ಕುಚ್ಚು ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಬ್ಲೌಸ್ಗೆ ಅವರು ಡಿಸೈನ್ನ ಸೆಲೆಕ್ಟ್ ಮಾಡಿ ಹೇಳಿದ್ರು. ಇವ್ರದ್ದು ಕೂಡ ತುಂಬ ರೆಡಿಯಾಗಿದೆ, ವೇರ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು. ನೆಕ್ಸ್ಟ್ ಬಂದುಬಿಟ್ಟು ಇದು ನನ್ನದು ಫ್ರೆಂಡ್ದೇ ಬ್ಲೌಸು, ಇದು ರಿಸೆಪ್ಷನ್ ಸ್ಯಾರಿ ಅಂತ ಹೇಳ್ಬಿಟ್ಟು ಇದಕ್ಕೂ ಕೂಡ ತುಂಬ ಸಿಂಪಲ್ಲಾಗಿ ಹೇಳಿದರು. ಇದು ಒಂದೇ ಕಾಂಬಿನೇಷನಲ್ಲಿ ಆ ಸ್ಯಾರಿ ಇದ್ದಿದ್ದು. ಸ್ಯಾರಿ ಫುಲ್ ಪರ್ಪಲ್ ಕಲರ್, ಲೈಟ್ ಪರ್ಪಲ್ ಕಲರಲ್ಲಿತ್ತು. ತುಂಬಾ ಚೆನ್ನಾಗಿತ್ತು ಅವ್ರು ವೇರ್ ಮಾಡಿದಾಗ. ಇದು ಸ್ವಲ್ಪ ಬಫ್ ಇಟ್ಬಿಟ್ಟು ನನಗೆ ಸ್ಟಿಚ್ ಮಾಡಲಿಕ್ಕೆ ಹೇಳಿದ್ರು. ಬ್ಯಾಕ್ ಆ್ಯಂಡ್ ಡಿಸೈನ್ ಹೇಳಿರಲಿಲ್ಲ, ಜಸ್ಟ್ ಯು ಶೇಪ್ ಇರಲಿ ಅಂತ ಹೇಳಿದ್ರು. ಯಾಕಂದರೆ ಅವರು ಎಲ್ಲ ಥರ ಸ್ಟಿಚ್ನ ಮಾಡಿಸ್ಕೊಂಡಿದ್ದಾರೆ ನನ್ನ ಹತ್ರ. ಇದು ಸ್ವಲ್ಪ ಏನಾದರೂ ಬೇಗ ಅರ್ಜೆಂಟಲ್ಲಿ ಅವರು 1 ಡೇ ಕೊಟ್ಟಿದ್ರು ನನಗೆ. ಎಂಬ್ರಾಯ್ಡಿಂಗಿಂದ ಬಂದು ಸ್ಟಿಚ್ ಮಾಡೋದಕ್ಕೆ ಟೈಮ್ ಸಾಕಾಗಿಲ್ಲ ಅಂತ ನಾನು ಬರೀ ಜಸ್ಟ್ ಸ್ಯಾರಿನ ಅಂದರೆ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೆ. ಈ ರೀತಿಯಾಗಿ ಬಂದಿದೆ. ಇವ್ರದ್ದು ಬಫ್ ಇಟ್ಟು ಸ್ಟಿಚ್ ಮಾಡಿದ್ದೆ. ಇವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಕಸ್ಟಮರ್ಗೂ ಕೂಡ ತುಂಬಾ ಇಷ್ಟ ಆಯಿತು. ವೇರ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಕೂಡ ಕಸ್ಟಮರ್ಗೆ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಕೂಡ ಇವರು ವೇರ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಬ್ಲೌಸ್ನ ಕೂಡ ಕಟ್ ಮಾಡಿ ಇಟ್ಟಿದ್ದೆ. ಅವ್ರದ್ದು ಕೂಡ ಸ್ಟಿಚಿಂಗ್ ಆಗಿದೆ. ಅವರು ಕೂಡ ಯಾವುದೇ ರೀತಿ ಡಿಸೈನ್ ಹೇಳಿಲ್ಲ, ಜಸ್ಟ್ ನನಗೊಂದು ಶೇಪ್ನ ಕೊಟ್ಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿ ಇದೇ ಪರ್ಟಿಕ್ಯುಲರಾಗಿ ಇದೇ ಶೇಪ್ ಅಂತ ಹೇಳಿದ್ರು. ಸರಿ ಇದನ್ನು ಕೂಡ ಸ್ಟಿಚ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಈ ರೀತಿಯಾಗಿ ಯಾವುದೂ ಸ್ಟಿಚ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಸ್ಟಿಚ್ ಮಾಡಿಕೊಟ್ಟೆ ಕಸ್ಟಮರ್ಗೆ. ಇದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇವ್ರಿಗೂ ಕೂಡ ತಲುಪಿಸಿದಾಯಿತು, ಸ್ಟಿಚ್ನ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಒಂದು ಸ್ಯಾರಿ, ಇದು ನಮ್ಮ ಆಂಟಿದೆ ಸ್ಯಾರಿ. ಇವ್ರದ್ದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇವ್ರದ್ದು ಬಂದುಬಿಟ್ಟು ಡಬಲ್ ಕಾಂಬಿನೇಷನಲ್ಲಿತ್ತು ನೋಡಿ. ಇದು 2 ಥರ ಕಾಂಬಿನೇಷನ್ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಡೋರಿ ಬಂದುಬಿಟ್ಟು ನಾನು ಒಂದು 3 ಟಸಲ್ಸ್ನ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಸ್ಯಾರಿ ಕುಚ್ಚೇನು ಹೇಳಿರಲಿಲ್ಲ, ಜಸ್ಟು ಬ್ಲೌಸ್ನ ಸ್ಟಿಚ್ ಮಾಡಿ 1 ಡೇಲಿ ಕೊಟ್ಟಿದ್ದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಸ್ಯಾರಿ ಕುಚ್ಚನ್ನ ಕಟ್ಟಲಿಕ್ಕೆ ಹೇಳಿದ್ರು. ಇದು ಕೂಡ ತುಂಬಾ ಚೆನ್ನಾಗಿದೆ. ಈ ಮಂತ್ ಪೂರ್ತಿ ನನಗೆ ಕೆಲಸನೇ ಇತ್ತು. ಅದರಿಂದ ಯಾವುದೇ ರೀತಿ ಯೂಟ್ಯೂಬ್ಗೂ ಸಹ ವಿಡಿಯೋಸ್ ಎಡಿಟ್ ಮಾಡಿ ವಿಡಿಯೋಸ್ ತುಂಬಾ ಮಾಡಿ ಇಟ್ಕೊಂಡಿದ್ದೀನಿ. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಂತೂ ಟೈಮೇ ಸಾಕಾಗ್ತಾಯಿಲ್ಲ. ಮತ್ತು ಮಕ್ಕಳಿಗೆಲ್ಲ ರಜೆ ಇರುತ್ತಲ್ಲ, ಅವ್ರ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡ್ತೀವಿ, ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ತುಂಬ ದಿನಗಳಾದಮೇಲೆ ಒಂದೇ ಒಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಎಡಿಟ್ ಮಾಡಿ ಇಟ್ಟಿದ್ದೀನಿ. ಯಾವತ್ತ ವಿಡಿಯೋ ಪೋಸ್ಟ್ ಮಾಡ್ತೀನಿ ಅಂತ ಮಾತ್ರ ಗೊತ್ತಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಸ್ಯಾರಿ, ಇದನ್ನು ಅವ್ರು ಜಸ್ಟ್ ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವ್ರಿಗೂ ಕೂಡ ತಲುಪಿಸಿದ್ದಾಯಿತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.